ರಾಮಾಯಣ ಕೊನೆಗೆ ಪಟ್ಟಾಭಿಷೇಕದ ಚಾಪ್ಟರ್ ಬರ್ತದೆ. ಪಟ್ಟಾಭಿಷೇಕ ಚಾಪ್ಟರ್ಲ್ಲಿ ಅವರು ಪಟ್ಟಾಭಿಷೇಕ ಮಾಡೋದಕ್ಕಿಂತ ಮುಂಚೆ ನಾನು ಹೇಗೆ ಹೋಗಬೇಕು ಪಟ್ಟಾಭಿಷೇಕಕ್ಕೆ ಅನ್ನೋಕ್ಕೆ ಫಸ್ಟ್ ಆಫ್ ಆಲ್ ಅವರು ರಾಮ ಪಟ್ಟಾಭಿಷೇಕ ಬರೆಯಲ್ಲ. ಅವ್ರ ದೃಷ್ಟಿನಲ್ಲಿ ಪಟ್ಟಾಭಿಷೇಕ ಅಂತಂದರೆ ಇಡೀ ಪ್ರಕೃತಿಯಲ್ಲಿರ್ತಕ್ಕಂಥ ಅಣುವಲ್ಲೂ ಇರುವ ಚೈತನ್ಯಕ್ಕೆ ನಾವು ಪೂಜೆ ಮಾಡೋದೇ ಪಟ್ಟಾಭಿಷೇಕ ಅಂತ ಅವ್ರು ಅಂದ್ಕೊಳ್ಳೋದು. ಅದನ್ನು ಹೆಂಗೆ ಬರೀಬೇಕಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅವ್ರಿಗೆ ಒಬ್ಬ ಯಾರೋ ಅಮೂರ್ತ ರೂಪ ಕಾಣಿಸ್ಕೊತಾರೆ. ಆ ವರ್ಡಿಗಿದೆ ನೋಡಿ, ಅಮೂರ್ತ ರೂಪ ಕಾಣಿಸ್ಕೊಳ್ಳೋಕೆ ಸಾಧ್ಯ, ಹಂಗೆ ಬರೀತಾರೆ. ನಿರಾಕಾರ ವ್ಯಕ್ತಿಯೊಬ್ಬ ನನಗೆ ಕಾಣಿಸ್ಕೊಂಡ ಅಂತ. ನಾನು ಓದ್ತಾ ಇರ್ಬೇಕಾದ್ರೆ ಏನು ಕುವೆಂಪು ತಪ್ಪು ಮಾಡಿದಾರ ಅಂತ ಇಲ್ಲ, ಉದ್ದೇಶಪೂರ್ವಕವಾಗಿ ಹೇಳಿರೋರು ನಿರಾಕಾರ ವ್ಯಕ್ತಿಯೊಬ್ಬ ನನಗೆ ಕಾಣಿಸ್ಕೊಂಡ ಅಂತ. ಕಾಣಿಸ್ಕೊಂಡು ಹೇಳ್ತಾರಂತೆ, ಏನು ಯೋಚನೆ ಮಾಡ್ತಾ ಇದೀಯ ನೀನು ಅಂತ. ಈ ಥರ ಪಟ್ಟಾಭಿಷೇಕ ಬರೆಯೋಕೆ ಹೋಗಿದ್ದೀನಿ ನಾನು ಹೇಳ್ಕೊಡ್ತೀನಿ ಅಂತನಾ ನಿರಾಕಾರ ವ್ಯಕ್ತಿ ಹೇಳುತ್ತೆ. ಇವ್ರಿಗೆ ಆಶ್ಚರ್ಯ, ಯಾರು ನೀವು ಅಂತ ಕೇಳ್ತಾರೆ.